ಕಾಣದ ಸರದಾರ ಇವನಿಯ ಕಾಣದ ಸರದಾರ ಇವನಯ ರಾಮ ರಾಮ ನಾನಲ್ಲ ಗುರು ನಾನಲ್ಲ ಎದುರು ನಾನಲ್ಲ ಗುರು ನಾನಲ್ಲ ಎದುರು ನಾನಲ್ಲ ಕೆಂಚನಳು ಕೆಂಚನನು ಎತ್ತು ಬಾರೋ ಬಾರೋ ಎತ್ತು ಬಾರೋ ಮರುದಿನ ಕಾಲ ಹೊಸದ ಜಾಲ ವೇಷವ ಕಳೆದು ಹಾಕಿದ ಮೇಲೆ ಗೌರವನಿನಗಿಲ್ಲ ಮಾನವ ಗೌರವನಿನಗಿಲ್ಲ ಎಚ್ಚರಿಕೆ ಮಾನವ ಎಚ್ಚರಿಕೆ ಎಚ್ಚರಿಕೆ ಮಾನವ ಎಚ್ಚರಿಕೆ ಮರುದಿನ ಕಾಲ ಮರುದಿನ ಕಾಲ ಜಾಲ रामायण में रावण का हवा, महाभारत में दुर्योधन का हवा, ई नास्टक टेज में ई सिद्धन गौड़ का हवा है। साहुकारನ ಸಂಪತ್ತು, ಬಡವನ ತಾಕತ್ತು, ಅರ್ಥಾತ್ ಗಂಡುಗಲಿ ಪೊಂಡ ಬಲರಾಮ. ಅಂದು ಮಹಾಭಾರತದಲ್ಲಿ ನಡೆಯಿತು ಮಣ್ಣಿನ ಕಾಳಗ. ರಾಮಾಯಣ ರಾವಣ ರಾಜ್ಯದಲ್ಲಿ ನಡೆಯಿತು ಹೆಣ್ಣಿನ ಕಾಳಗ. ಆದರೆ ಇಂದು ಈ ಕಲಿಯುಗದಲ್ಲಿ ನನ್ನಿಂದ ನಡೆಯುತ್ತಿದೆ ಹೆಣ್ಣು ಮಣ್ಣನೆದಿಗೆ ಅಧಿಕಾರದ ಕಾಳಗ. ಲೇ ರಾಮಲಿಂಗ, ನನ್ನ ಹೆಸರು ಕೇಳಿದ್ರೆ ಇಡೀ ಊರೇ ಕಡೆಗಡೆ ನಡುಗುತ್ತಿರುವಾಗ ಆಫ್ಟರ್ ಒಬ್ಬ ವಾಲಿಕಾರ್ ನನ್ನ ಮಗನ ಎದುರಾಗಿ ಬದುಕುತ್ತಿದ್ದಾನೆ ಅಂದ್ರೆ ನಿಮ್ಮ ವಂಶವನ್ನು ಸರ್ವನಾಶ ಮಾಡದೆ ಬಿಡಲಾರೆ. ಬೇರಿಲ್ಲದ ವರದಂತೆ, ನೀರಿಲ್ಲದ ಕೆರೆಯಂತೆ, ತಾಯಿ ಸತ್ತ ಕರುವಿನಂತೆ ನಿಮ್ಮನ್ನು ವಿರಹದ ವೇದನೆಗೆ ತಳ್ಳದಿದ್ದರೆ ನಾಣ್ಯಕ್ಕೆ ಹುಟ್ಟಬೇಕು ಕಾಣ್ತದೆ ಈ ಭೂಮಿ ಮೇಲೆ. ಲೇ ಬಲರಾಮ್ಯ, ಇಡೀ ಸಭಾಂಗಣದಲ್ಲಿ ನನಗೆ ಸಡ್ಡು ಹೊಡೆದು ನನ್ನ ಕರಿಯನನ್ನು ಅಡ್ಡಗೆಡಿಬಿದೆಯಲ್ಲ, ಆ ನಿನ್ನ ಬಾರಿಸಿದ ಗಂಡು ತೊಡೆಯನ್ನು ಮುರಿದು ಹಾಕದಿದ್ದರೆ ನನ್ನ ಹೆಸರು ಈ ಊರಿನ ತೆಟ್ಟ ಪೊಲೀಸ್ ಪಾಟೀಲ್ ಸಿದ್ದನಗೌಡನೇ ಅಲ್ಲ. ಲೇ ಒಂದ್ಸತಿ ಎದ್ದು ಬಿದ್ದ ಬಂದ ನಿತ್ತಣ್ರಿ ನಿಮ್ಮೊಂದ ಗಟ್ಟಿ. ಲೇ
ನನ್ನ ಮನೆಗೆ ಬಳಿರಕ್ಕೆ ಹೇಳಿದ ರಾಮ್ಯ ಇನ್ನು ಯಾಕೆ ಬರಲಿಲ್ಲ? ನ್ಯಾಯ ಹೇಳು ಗೌಡ್ರ ಅಂದ್ ಮ್ಯಾಗ ಸ್ವಲ್ಪ ಅಂಜ್ಕೋತ ನಿಧಾನವಾಗಿ ಬರ್ಬೇಕ್ರಿ ಗೌಡ್ರ. ಹಾ ಹಾ, ಅದೇ ಈ ಗೌಡನ ಸ್ಪೆಷಾಲಿಟಿ. ಏ ಕರಿಯಾ, ಮಾಡಿಕೊಳ್ಳಲಿಲ್ಲ ರೆಡಿಗಳ ನಾಯಕ ಆಗಲ್ಲ ಅಚಾನದೆ ನಾವಣಿಗೆ ಮಾಡಲ್ಲ ಪ್ರೀತಿ ಪ್ರೇಮ ಪ್ರೇಮ. ಬಲರಾಮ, ಕುಸ್ತಿಯಲ್ಲಿ ನನ್ನೇ ಗೆದ್ದದ ಮಾತ್ರಕ್ಕೆ ನೀನೇ ಸೂರ್ಯ ಎಣ್ಕೊಂಡ್ರೆ ಎಣ್ಣೆಲೆ ಈ ಕರಿಯ ಅಣ್ಣ ಚಮತ್ಕಾರ ತೋರಿಸ್ತಲೇ ನನಗೆ. ನೋಡ್ರ ಅದೇನಂತ ಹೇಳಿ ಲೇ ಆ ಮದ ಮೀರಿದ ಮಾಡ್ತಾನ ರಾಮ್ಯ ಇನ್ನು ಯಾಕೆ ಬರಲಿಲ್ಲ? ಅವನಿಗೂ ಆನೆ ತರದ ಮದ ತುಂಬಿರ್ಬೇಕು ಗೌಡ್ರೆ. ನಾವು ಅದಕ್ಕೆ ಅಂಕುಶ ತಯಾರಿಸಲೇಬೇಕು. ಅಂದಾಗಲೇ ನಿಮ್ಮ ದರ್ಪ ಬಂದ ಬೆಲೆ. ನಂತರ ಹೇಳುದು ಈ ರೌಡಿ ಅಲೆ. ಅದೇ ಈ ಗೌಡ್ರ ಮನೆತನಕ್ಕೊಂದು ಕಲೆ. ನಮಸ್ಕಾರ ಮಾಡ್ತೀನಿ ಸಿದ್ದನ ಗೌಡ್ರಿಗೆ. ಬೆಂಕಿ ಹಾಕು ನಿನ್ನ ನಮಸ್ಕಾರಕ್ಕೆ. ಈ ಗೌಡ ಬರಲು ಹೇಳು ಕಳಿಸಿದ್ರು, ಬೇಗ ಬರಬಾರ್ದಂದ್ರೆ ಇಷ್ಟು ಸೊಕ್ಕ ಬತ್ತೇನಲ್ಲೇ ನಿನಗ. ಆ ಸೊಕ್ಕ ಒಳ್ಳೇದಲ್ಲ. ಹನುಮಂತನಿದ್ದೆ ಭಾಗವಹಿಸಾಕ ನಾವು ಲಂಕಾಸೂರ್ ಅಶೋಕನ ಒಣ ಸುಡಾತಿಲ್ ತಮ್ಮ. ಇಲ್ಲ ಅಂದ್ರೆ ರೆಡಿಯಾಗಿ ಹಿಡಿತಿರುತ್ತೆ ಈ ಗೌಡರ ಜೇಡರ ಬಲೆ. ನೋಡ್ರಿ ಈಗ ಬಂದಿದ್ವಲ್ಲ ಅದೇನಂತ ಹೇಳ್ರಿ. ಹಿಂದಾದದನ್ನೆಲ್ಲ ಮರೆತು ನಿಮ್ಮ ನಮ್ಮ ಸ್ನೇಹ ಸಂಬಂಧ ಬೆಳೆಸ್ಬೇಕಂದ್ರೆ ಆ ನಿನ್ನ ತಮ್ಮ ಅಡ್ಡಾಗಿ ಬರ್ತಾನಲ್ಲ ಯಾಕೆ? ಅದಕ್ಕೋಸ್ಕರನೇ ಕರೆಸಿರುವೆ. ಇದ್ರಲ್ಲಿ ಅಭಿಪ್ರಾಯ ಅಂತೂ ಬಂತು ಬೇನು ಗೌಡ್ರಿ. ನಾವೆಲ್ಲ ಒಂದೇ ಊರಿನವರು, ಒಂದೇ ಕುಟುಂಬದಂತೆ ಬಾಳಿ ಬದುಕೋಣ. ನನ್ನ ತಮ್ಮನ ಮಾತು ಹಚ್ಚಿಕೊಳ್ಳಬೇಡಿ. ಅವನಿಗೆ ನಾನು ಬುದ್ಧಿ ಹೇಳುತ್ತೇನೆ. ಹೇಳಿಕೊಳ್ಳದೆ ಹೋದರೆ ಮುಂದೊಂದು ದಿನ ಮಾರಾಂತ ಕಾಲ ನಡೆದಾಗ ನಮಗೆ ಹೇಳೋಕೆ ಅವಕಾಶನೇ ಇರಲ್ಲ. ಏ ಕರಿಯ, ಈ ಸಮರವಾದ ನಡೆದು ಗೌಡ್ರು ಮತ್ತು ಬಲರಾಮರ ಮಧ್ಯ. ಇದರಲ್ಲಿ ನೀ ಭಾಗವಹಿಸ್ಬೇಡ್ಲಿ ಮಗನೇ. ಹನುಮಂತನಂತೆ ನಾವು ಭಾಗವಹಿಸಾಕ ಲಂಕಾಸೂರ್ ಹಣ ಸುಡಾತಿಲ್ಲ ತಮ್ಮ. ನೋಡಿ ನಮ್ ಗೌಡ್ರು ನೋಡಿ ನಡ್ಕೊಳ್ಳೋದ್ ಕಲಿಯ. ಶಟ್ರ, ನೀವು ಇದ್ರಾಗ ತಿಳಿ ಹಾಕ್ಬೇಡ್ರಿ. ನಾ ಮೊದಲ ಹೇಳಾಕತ್ತನು, ಅವರ ತಮ್ಮನಾದ ನಿನ್ನದು ಇದೇ ವಾದವೇ? ಹೌದು, ನಾವು ಒಂದೇ ರಕ್ತ ಹಚ್ಚಿಕೊಂಡು ಹುಟ್ಟಿ ಬಂದವರು. ಯಾರಿಗೆ ಹುಟ್ಟಿ ಯಾರಿಗೆ ಅಪ್ಪ ಅಮ್ಮ ಅನ್ನೋದು ಜಯಮಾನ ನಂದಲ್ಲ. ತಿಳ್ಕೊಳ್ಳಲೇ ಕರಿಯ. ಏ ಕರ್ಯ, ದೇವಾಪುರ ಮಣ್ಣಾಗ ಪುಣ್ಯ ಐತಿ. ನೀನು ರಕ್ತದ ಉಕಳಿ ಹರಿಸ್ಬೇಡ. ನಿನ್ನ ವಾದ ವಿವಾದ ಕೇಳಕ್ಕೆ ಬಂದಿಲ್ಲ. ನೀನಿಷ್ಟು ಸುಮ್ಮನೆ ಆದ್ರೆ ಸರಿ. ಇಲ್ಲದಿದ್ದರೆ ಹೌದ್ಲೇ ಕರಿಯ, ಈ ರಾಮಲಿಂಗ ನನಗೆ ಬಹಳ ಬೇಕಾದ ಮನುಷ್ಯ. ನೀನ ಸ್ವಲ್ಪ ಸುಮ್ಮನಿರೋದೇ ಒಳ್ಳೇದು. ಕಾಯ್ಕ ಅಂದ್ರೆ ಹೂತ್ ಮರಿ ಬೆದರಿ ಆಗಲಿದ್ಯಲ್ಲ ಓದಿದು. ರಾಮಲಿಂಗ, ಮುಂದಿನ ವಾರದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿ ಇದ್ದೇನೆ. ನಾನೆಲ್ಲ ಅಧ್ಯಕ್ಷರಿಗೆ ಮತ ಕೇಳಲ್ಲ. ನಾನು ವಿನಂತಿ ಮಾಡಿದ್ರೆ ಆ ನಿನ್ನ ತಮ್ಮ ಬಲರಾಮ ಅಡ್ಡಾಗಿ ಬರ್ತಾನಲ್ಲ ಯಾಕೆ? ನಿಮ್ಮ ತಂಟೆಗೆ ಬರದಂತೆ ನಾನು ಅವನಿಗೆ ಬುದ್ಧಿ ಹೇಳುತ್ತೇನೆ. ಕ್ಷಮಿಸಿ ಬಿಡಿ. ನೀವೊಬ್ಬರು ಊರಿನ ದೊಡ್ಡ ಸಾಹುಕಾರಾಗಿ ಎಲ್ಲರಿಗೆ ಸರಿ ಸಮಾನ ನೋಡಿಕೊಳ್ಳುವುದು ನಿಮ್ಮ ಧರ್ಮ. ಅದನ್ನು ಬಿಟ್ಟು ಸಣ್ಣ ಹುಡುಗರನ್ನು ನಿಷೇಧಿಸಿರೋದು ನಿಮ್ಮ ಗಂಡಸ್ಥಾನ ಅಲ್ಲ ಗೌಡ. ಏ ರಾಮ್ಯ, ನಾನು ನನಗೆ ಬುದ್ಧಿ ಹೇಳೋದ? ಅವ್ರಿಗೆ ಬುದ್ಧಿಗೇಡಿ ಅಂತಾರೆ.
ಅದನ್ನೆಲ್ಲ ಹಚ್ಕೊಳ್ಳಬೇಡಿ, ನಾನು ಅವನಿಗೆ ಹೇಳ್ತೇನೆ. ಅಷ್ಟು ಮಾಡಿದ್ರೆ ನಿಮಗೂ ಕ್ಷೇಮ, ನನಗೂ ಕ್ಷೇಮ. ಗೌಡ, ಕೊನೆದಾಗ ಒಂದು ಮಾತು ಹೇಳ್ತೀನಿ. ಹಣ ದೊಡ್ಡದಲ್ಲ, ಗುಣ ದೊಡ್ಡದು. ಸನ್ಮಾನ ದೊಡ್ಡದಲ್ಲ, ಮಾನವತೆ ದೊಡ್ಡದು. ಬಜಾರ್ದಲ್ಲಿ 12 ಉದ್ಯೋಗ ಇರ್ಬೋದು, ಮುದೋಳದಲ್ಲಿ ರೈಸ್ ತಂಗ ಗಡ್ದಾಣಿ ರಮೇಶ್ ಅನ್ನೋರ್ದೇ ಹವಾ ಐತಿ. ಬಬಲೇಶ್ವರ ತಾಲೂಕದಾಗ ನಮ್ಮ ಬಸ್ಸು ಅಣ್ಣ ಸುತ್ತಗುಂಡಿ ಅವ್ರ ಹಣ ಐತೆ. ನನಗೆ ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ. ಬರ್ತೀನಿ ಗೌಡ, ಬರ್ತೀನಿ. ಅಡ್ಡಬರದಿರು ಅಪ್ಪಳಿಸುವ ಹುಲ್ಲಿ ಕಳ್ಕೊಳ್ಳದ್ದು ಹುಲ್ಲಿ. ಹೋಗು ರಾಮ್ಯ, ಹೋಗು. ನಿನಗೆಂತೂ ಅರ್ಥವಾಗಬೇಕು ಈ ಸಿದ್ದನಗೌಡನ ಚಮತ್ಕಾರಿಗೆ. ಶಿಕ್ಷಕರಿಲ್ಲದ ಶಾಲೆ, ಕಟ್ಟಿಗೆ ಇಲ್ಲದ ಮನೆ, ಹಾಲಿಲ್ಲದ ಮಲೆ, ಸಂಗೀತವಿಲ್ಲದ ಕಲೆ, ಇವುಗಳಿಂದ ಹೇಗೆ ಹಸಿಮಣ್ಣು ಹೆಂಗೆ ಸಾಧ್ಯವಿಲ್ಲವೋ ನನಗಂಟಿಕೊಂಡ ಹಸಿ ದೃಶ್ಯಗಳು ಆರ್ಲಿಕ್ಕೆ ಸಾಧ್ಯವಿಲ್ಲ. ಲೇ ರಾಮ, ನನ್ನ ಪ್ರತಿಯೊಂದು ಕಾರ್ಯಕ್ಕೆ ಅಡ್ಡ ಬರುವ ನಿನ್ನ ತಮ್ಮಂದಿರನ್ನು ಸಂಬಂಧವಿಲ್ಲದೆ ಸಮ ಮಾಡಿ ನನ್ನ ಹವಾ ಈ ಊರಿನಲ್ಲಿ ಅಂತದೆಂದು ತೋರಿಸ್ಕೊಳ್ದೆ ಹೋದ್ರೆ ನನ್ನ ಹೆಸರು ಸಿದ್ದನಗೌಡನೇ ಅಲ್ಲ. ಮುರುಗ ಮುರುಗ ಹುಲಿ ಮುರುಗ ಹಿರಿಯಂಬರ ಮುಗಿರ ನಂಬಿ ಮುರುಗ. ಕುಸ್ತಿಯ ಗೆದ್ದಾಗೆ ದುರ್ಲ ಪೈಲ್ವಾನಿಗೆ ಹುಲಿ ಮಲಗಿದೆ ಅಂದ ಮಾತ್ರಕ್ಕೆ ಎದರಿದೆ ಅಂತ ಅರ್ಥ ಅಲ್ಲ, ಎದೆ ಬಗೆಯೋಕೆ ರೆಡಿ ಆಗಿದೆ ಅಂತ ಅರ್ಥ. ಸಾಧ್ಯವಿಲ್ಲ ಸೌಕರ, ಸಾಧ್ಯವಿಲ್ಲ. ನೀನೆಷ್ಟೇ ಮದದ ಮದ್ದಾಣಿಯಾಗಿ ನಮ್ಮನ್ನು ಗುದ್ದಿಕೊಳ್ಳುತ್ತೆಂದು ಶಪಥ ಮಾಡಿದರು, ನಿನ್ನನ್ನು ವಾತ್ತು ಬದುಕುವ ತಾಕತ್ತು ಈ ಬಲರಾಮನಿಗಿದೆ. ಲೇ ಬಲರಾಮ, ನನ್ನ ಅಪ್ಪಣೆ ಇಲ್ಲದು ನನ್ನ ನಮಗೆಂದು ನನಗೆ ಹಾರಾಡ್ತೀಯ. ನಿನ್ನ ಸಾವ ಸಮೀಪಿಸಿತು ಎಂದು ತಿಳಿದುಕೋ. तलवार के द्वार पर चलने वाले कभी मौत से नहीं डरते. ಅಂತ ಸಾವನ್ನೇ ಬೆನ್ನಿಗೆ ಕಟ್ಟಿಕೊಂಡು ಬದುಕುತ್ತಿರುವ ಗಂಡುಗಲಿ ಪಾಂಡವರಾಗಿದ್ದಾರೆ. ನಾನೇ ಗಂಡಿಂದ ಮೆರೆತಿರುವ ನಿನ್ನಂತ ಚೀಲೆಗಳನ್ನೆಲ್ಲ ಬದುಕಲು ಬಿಟ್ಟಿಲ್ಲ ಈ ಸಿದ್ದನಗೌಡ. ಅದಕ್ಕೆ ನಿಜ ಬೇಕಾದ್ರೆ ನನ್ನ ಸಾಕ್ಷಿ ತೋರು ಮಾ. ಅಕಸ್ಮಾತ್ ಇವರು ಬಿಟ್ರು, ನಾವು ಬಿಟ್ಟಿಲ್ಲ, ಇವರ ಸ್ನೇಹಿತರು. ಲೇ ಕರಿಯ, ನಾನ್ ಯಾರು ಗೊತ್ತಾ? ಸಿಕ್ಕಂತೆ ಕುರಿ ಹಾಲು ಕುಡಿದು ಬೇರು ಪರ್ವತದಂತೆ ಬೆಳೆದು ಕೆರಳಿದ ಗಂಡು ಹೊಲೆ ನಾನು ಪುಂಡನೆಂದು ನಮ್ಮ ತಂಟೆಗೆ ಬಂದರೆ ನಿಮ್ಮ ಕಾಲಿಗೆ ಕಾಲು ಕೆದರಿದ ಹುಲಿಯಾಗಿ ನಿಂತು ಕಾಲಕ್ಕೆ ತಕ್ಕಂತೆ ನಿಮ್ಮೆಲ್ಲರನ್ನು ಕೊಂದು ಹಾಕಿ ನಿಮ್ಮ ರಕ್ತದಲ್ಲಿ ರಕ್ತ ದೋಕುಳಿಯನ್ನಾಡಬೇಕಾದರೆ ಹುಷಾರ್. ಹುಲಿ ಅಂದ್ರೆ ಎಲ್ಲ ಪ್ರಾಣಿಗಳಿಗೂ ರಾಜ, ಸಿಂಹ ಅಂದ್ರೆ ಈ ಕಾಡ್ಗೇನೆ ರಾಜ, ಈ ಬಲರಾಮ ಅಂದ್ರ ಈ ಸ್ಟೇಜ್ಗೇನೆ ರಾಜ. ಬರ್ತೇನೆ. ಕುಸ್ತಿಯ
ಗೆದ್ದಾಗೆ ದುರಿಲ್ಲ ಪೈಲ್ವಾನಿಗೆ ಎದ್ದ ಮಂಡಲಿ ಎದ್ದ ಎದುರಾದ ಬಿರುಗಾಳಿಗೆ ನಾಯಕ ಈ ಬಜರಂಗಿ ಕಣ್ಣಲ್ ಕಣ್ಣು ಇಡಲೆ ಸವಾಲ್ ಹಾಕೋ ಸೇಡೆ ನನ್ ಮಕ್ಕಳಿಗೆ ಹೆದರಿಲ್ಲ, ನಾಯಿ ತರ ಆವಾಜ್ ಹಾಕೋ ಗಾಂಡು ನನ್ ಮಕ್ಕಳಿಗೆ ಹೆದರಿಸಿನ. ನಿನ್ನನ್ನು ರೆಕ್ಕೆ ಬೆಲಿತ ಹಕ್ಕಿ ಹಾಗೆ ಹಾರಾಡಲಿಕ್ಕೆ ಬಿಟ್ಟದ್ದು ನಂದೇ ತಪ್ಪಾಯ್ತು. ಲೇಖರಿಯ ಕಳಿಕಾಯಲ್ಲಿ ನೋಡ್ರಿ ಅಲ್ಲಿ ಮೇಲ್ ಮಳೆಯಲ್ಲಿ ಎಲ್ಲ ನಿನ್ನ ಕಣ್ಣೆದರಿಗೆ ಕರುವನ್ನು ಹಿಡಿದ್ರು ಏನೂ ನೋಡಿದ್ರೆ ಹಾಕಿಕೊಳ್ತಿರವಲ್ಲ ಮೂರ್ಖ. ಸಿಟ್ಟಿನ ಕೈಯಲ್ಲಿ ಏಕೆ ಬುದ್ಧಿ ಕೊಡ್ತೀಯ ಸ್ನೇಹಿತ? ನನಗೆ ಅವಕಾಶ ಕೊಟ್ಟು ನನ್ನ ಸಾಮರ್ಥ್ಯ ಗೊತ್ತಾಗಬೇಕಾದರೆ ಅವರನ್ನು ಯಾವ ಗಳಿಗೆಯಲ್ಲಿ ಯಾವ ತರ ಮುಗಿಸಬೇಕಂತೂ ನನಗೆ ಚೆನ್ನಾಗಿ ಗೊತ್ತು. ನಾನೇ ಹುಲಿಯನ್ನು ಅರ್ಪಟಿಸಿ ಹೋದರೆ ಅದು ಎಂದಿಗೂ ಹುಲಿ ಆಗಲಾರದು. ಈ ಕಾಳಿಂಗ ಒಮ್ಮೆ ಹೆಡೆ ಎತ್ತಿ ಕಪ್ಪಲು ನಿಂತರ ಹತ್ತಾರು ನೂರಾರು ಜನ ವೀರರು ನೆಲ ಕಚ್ಚುತ್ತಾರೆ. ಆಗ ತಿಳಿಯುತ್ತದೆ ಈ ಕಾಳಿಂಗನ ಮಹಿಮೆ. ಕಾಳಿಂಗ ಹೀಗಿದೆಯಾ ಅಂತ ನನಗೆ ಮೊದ್ಲೇ ಯಾಕೆ ತಿಳಿಸ್ಲಿಲ್ಲ? ಭೂಗೋಳು ನಾಯಿ ಕಚ್ಚೋಲ್ಲ, ಕಚ್ಚೋ ನಾಯಿ ಎಂದಿಗೂ ಬಗಳಲ್ಲ. ಸಂತೋಷ ಕಾಳಿಂಗ್, ಸಂತೋಷ. ನಿನ್ನ ಮಾತಿನಲ್ಲಿ ಬಹಳ ಅರ್ಥವಿದೆ. ಬ್ರಹ್ಮ ವಿಷ್ಣು ಮಹೇಶ್ವರ ನಂದಿಯಂತೆ ನಾವೀಗ ನಾಲ್ವರು ಒಟ್ಟಿಯಾಗಿರಬೇಕು. ಅಂದಾಗಲೇ ಈ ಸೃಷ್ಟಿ ನಮ್ಮ ಮುಷ್ಟಿಯಲ್ಲಿರುತ್ತದೆ. ಆಗ ನೀವ ಇಂದ್ರ ಅವ ದೇವತೆಗಳು ಏನಂತೀರಾ? ಗುಡ್ ಪಾಯಿಂಟ್. ನಡೆಯರು ಹೋಗೋಣ. You know when the whistle go. ಓ